ಸಿಲಿಕಾನ್ ಸಿಟಿಯಲ್ಲಿ ಲಾಂಗು ಮಚ್ಚು ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಆಸ್ತಿ ವಿಚಾರಕ್ಕೆ ನಡೀತು ಫಿಲ್ಮಿ ಸ್ಟೈಲ್ನಲ್ಲಿ ಡೆಡ್ಲಿ ಅಟ್ಯಾಕ್. ಬೆಚ್ಚಿ ಬೀಳಿಸುವಂತಿದೆ ಲಾಂಗ್ನಿಂದ ದಾಳಿ ನಡೆಸಿರೋ ದೃಶ್ಯಗಳು. ಸಿಲಿಕಾನ್ ಸಿಟಿಯಲ್ಲಿ ಲಾಂಗು ಮಚ್ಚು ದಾಳಿ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಲಾಂಗು ಮತ್ತು ಮಚ್ಚುಗಳ ಸಮೇತ ಅಟ್ಯಾಕ್ ಮಾಡ್ತಿರುವ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ. ಜೀವ ಭಯದಲ್ಲಿ ಓಡಿ ಹೋದ ಪ್ರಭು ಕುಟುಂಬಸ್ಥರು. ಸ್ವಂತ ಮಾವನ ಮೇಲೇನೆ ಶ್ರುತಿ ಅಂಡ್ ಗ್ಯಾಂಗ್ ಡೆಡ್ಲಿ ಅಟ್ಯಾಕ್ ಮಾಡಿದೆ. 5 ಗೂಂಡಾಗಳಿಂದಾಗಿ ದಾಳಿಗೆ ಮುಂದಾಗಿದ್ದ ಶ್ರುತಿ ಜೀವ ಭಯದಲ್ಲಿ ಓಡಿ ಹೋಗಿದ್ದಾನೆ ಮಾವ ಪ್ರಭು. ಕುಟುಂಬಸ್ಥರು ಈ ವೇಳೆ ಫಾಲೋ ಮಾಡಿದ ಹಲ್ಲೆಗೆ ಮುಂದಾಗಿದ್ದಾರೆ. ಗೂಂಡಾಗಳು ಜೀವ ಭಯದಲ್ಲೇ ಮನೆ ಬಾಗಿಲು ಹಾಕಿ ಕುಳಿತಿದ್ದಾರೆ. ಇನ್ನು ಕುಟುಂಬಸ್ಥರು ಈ ವೇಳೆ ಲಾಂಗ್ನಿಂದ ಡೋರ್ಗೆ ಬಡಿದಿರೋ ಆಸಾಮಿಗಳು. ಅವಳಹಳ್ಳಿ ಠಾಣೆಯಲ್ಲಿ ಶ್ರುತಿ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಎದೆ ಜಲ್ಲನ್ನುವಂತಿದೆ ಸಿಸಿಟಿವಿ ದೃಶ್ಯಗಳು. ನೀವು ದೃಶ್ಯದಲ್ಲಿ ಕಾಣಬಹುದು ಲಾಂಗು ಮಚ್ಚು ಹಿಡಿದುಕೊಂಡು ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ಅಂತ. ಮಚ್ಚಿನಿಂದ ಕಿಟಕಿಯ ಗ್ಲಾಸ್ ಅನ್ನು ಕೂಡ ಹೊಡೆದಿರುವಂಥದ್ದು. ಅವಳಿಹಳ್ಳಿ ಠಾಣೆಯಲ್ಲಿ ಶ್ರುತಿ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ನಿನ್ನೆ ಮಿಡ್ನೈಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸರಿಸುಮಾರು 1 ಗಂಟೆಗಳ ಕಾಲ ಭಯದಲ್ಲಿಯೇ ಪ್ರಭು ಅಂಡ್ ಫ್ಯಾಮಿಲಿ ಬದುಕಿದೆ. ಕೂಡಲೇ ಅವಲಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿರುವಂಥದ್ದು. 45 ನಿಮಿಷಗಳ ನಂತರ ಸ್ಥಳಕ್ಕೆ ಬಂದಿದ್ದಾರೆ ಪೊಲೀಸರು ಬರ್ತಿರೋದೇನು ನೋಡಿ ಶ್ರುತಿ ಅಂಡ್ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ, ಜೂಟ್ ಆಗಿದ್ದಾರೆ ಅಲ್ಲಿಂದ. ಘಟನೆ ಸಂಬಂಧ ಶ್ರುತಿ ಹಾಗೂ 5 ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಅವಳಹಳ್ಳಿ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದ್ದು, ಪ್ರಭು ಸಮಯ ಪ್ರಜ್ಞೆಯಿಂದ ತಪ್ಪಿದ ದುರಂತ. ಲಾಂಗು ಮತ್ತು ಮಚ್ಚುಗಳ ಸಮೇತ ಡೆಡ್ಲಿ ಅಟ್ಯಾಕ್ ಮಾಡುತ್ತಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಜೀವ ಭಯದಲ್ಲಿ ಪ್ರಭು ಕುಟುಂಬಸ್ಥರು ಓಡಿ ಹೋಗಿದ್ದಾರೆ. ಈ ವೇಳೆ ಫಾಲೋ ಮಾಡಿದ ಹಲ್ಲೆ ಮಾಡಲು ಬಂದರು ವ್ಯಕ್ತಿಗಳು. ನಂತರ ಭಯದಲ್ಲಿ ಬಾಗಿಲನ್ನು ಹಾಕಿದ್ದಾರೆ ಕುಟುಂಬಸ್ಥರು. ಲಾಂಗ್ನಿಂದ ಡೋರ್ಗೆ ಬಡಿದ ಆಸಾಮಿಗಳು. ಘಟನೆ ಸಂಬಂಧ ಶ್ರುತಿ ಹಾಗೂ 5 ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಎದೆ ಜಲ್ಲನ್ನುವಂತಿದೆ ಈ ಒಂದು ಸಿಸಿಟಿವಿ ದೃಶ್ಯ. ಅವರೇನಾದರೂ ಅವ್ರ ಕೈಗೆ ಸಿಕ್ಕಿದ್ರೆ ಮಾತ್ರ ಎಲ್ಲರೂ ಕೂಡ ಆ ಡೆಡ್ಲಿ ಅಟ್ಯಾಕ್ಗೆ ಒಳಗಾಗ್ತಾ ಇದ್ರು. ನಿನ್ನೆ ಮಿಡ್ನೈಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸರಿಸುಮಾರು 1 ಗಂಟೆಗಳ ಕಾಲ ಭಯದಲ್ಲಿಯೇ ಬದುಕಿದೆ ಪ್ರಭು ಅಂಡ್ ಫ್ಯಾಮಿಲಿ. ಕೂಡಲೇ ಅವಲಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿರುವಂಥದ್ದು. 45 ನಿಮಿಷಗಳ ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಪೊಲೀಸರು ಬರ್ತಿದ್ದಂತೆ ಶ್ರುತಿ ಅಂಡ್ ಗ್ಯಾಂಗ್ ಪೊಲೀಸರನ್ನ ನೋಡಿ ಅಲ್ಲಿಂದ ಜೂಟ್ ಆಗಿದೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಏನಿದು ಪ್ರಕರಣ ಅಂತ. ಎಸ್ ಕಾರ್ತಿಕ್, ಇದು ಸದ್ಯ ನಿನ್ನೆ ಅವಳಹಳ್ಳಿಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಪ್ರಮುಖವಾಗಿ ಆಸ್ತಿ ವಿಚಾರಕ್ಕೆ ಒಂದಿಷ್ಟು ವಾಗ್ದ ವಿವಾದಗಳು ನಡೀತಾ ಇತ್ತು. ಇದರ ಜೊತೆಗೆ ಶ್ರುತಿ ಮತ್ತೆ ಪ್ರಭು ಅನ್ನುವವರ ನಡುವೆ ಒಂದಿಷ್ಟು ವಿಚಾರಗಳ ಕುರಿತಾಗಿ ವೈಮನಸ್ಸು ಕೂಡ ಇದ್ದಂಥದ್ದು. ಈ ವಿಚಾರವಾಗಿ ನಿನ್ನೆ ರಾತ್ರಿ ಸುಮಾರು 5 ಜನ ಗೂಂಡಗಳೊಂದಿಗೆ ಏಕಾಏಕಿ ಲಾಂಗ್ ಮತ್ತೆ ಮಚ್ಚುಗಳನ್ನ ಹಿಡಿದುಕೊಂಡು ಶ್ರುತಿ ತನ್ನ ಸಂಗಡಿಗರೊಡನೆ ಮನೆಗೆ ದಾಳಿಯನ್ನ ಮಾಡಿರುವಂತದ್ದು. ಪ್ರಭು ಮನೆಯಲ್ಲಿ ಸುಮಾರು 6 ರಿಂದ 7 ಮಂದಿ ಇದ್ರು. ಈ ವೇಳೆಯಲ್ಲಿ
ಮನೆಯ ಕೆಳಭಾಗದಲ್ಲಿ ಒಂದಿಷ್ಟು ಮಾತಿನ ಚಕಮಕಿಗಳು ನಡೆದಿರುವಂತದ್ದು. ಶ್ರುತಿ ಮತ್ತೆ ಪ್ರಭು ನಡುವೆ ಮಾತಿನ ಚಕಮಕಿ ನಡೀತಿತ್ತು. ಈ ಹಿನ್ನೆಲೆಯಲ್ಲಿ ಜಗಳ ಏನು ತಾರಕಕ್ಕೆ ಏರ್ತಾ ಇದ್ದಂತೆ ಒಂದಿಷ್ಟು ಶ್ರುತಿ ಜೊತೆ ಬಂದಿದ್ದಂತಹ ಸಂಗಡಿಗರು ಮತ್ತು ಲಾಂಗು ಇನ್ನಿತರ ಆಯುಧಗಳನ್ನ ತೆಗೆದುಕೊಂಡು ಮನೆಗೆ ಏಕಾಏಕಿ ನುಗ್ಗಿರುವಂತದ್ದು. ನುಗ್ಗಿರುವ ಬರಸಕ್ಕೆ ಮನೆಗೆ ಬಾಗಿಲಿಗೆ ಮತ್ತೆ ಕಿಟಕಿಗಳಿಗೆ ಕೂಡ ಮಚ್ಚಿನಿಂದ ದಾಳಿ ಮಾಡಿರುವಂತಹ ಪ್ರಕರಣ ಈಗಾಗಲೇ ಅವಳಹಳ್ಳಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಒಂದೆಡೆ ಸಿನಿಮೀಯ ರೀತಿಯಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡ್ತಾರೆ, ಅದೇ ರೀತಿಯಾಗಿ ನಿನ್ನೆ ಒಂದು ರೀತಿಯ ಅಟ್ಯಾಕ್ ಅನ್ನ ಕೂಡ ಮಾಡಿರುವಂತದ್ದು. ಸದ್ಯ ಈಗ ಇದರ ಎಕ್ಸ್ಕ್ಲೂಸಿವ್ CCTV ದೃಶ್ಯಗಳು ಕೂಡ ಲಭ್ಯ ಆಗಿರುವಂತದ್ದು. ಇದರ ಜೊತೆಗೆ ಅವಳಹಳ್ಳಿ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನೇನು ಎಕ್ಸ್ಕೇಪ್ ಆಗಿರುವಂತಹ ಕದೀಮ್ರು ಏನಿದ್ದಾರೆ, FIR ನಲ್ಲಿ ದಾಖಲಾಗಿರುವಂತಹ ಶ್ರುತಿ ಮತ್ತೆ ಅವರ ಸಂಗಡಿಗರು ಏನಿದ್ದಾರೆ ಅವರನ್ನ ಕೂಡ ತಮ್ಮೆಲ್ಲ ಮಾಹಿತಿಗಾಗಿ